ಹೆಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿನಕ್ಕೊಂದು ಯೋಜನೆ ಎನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಎನ್ನುವಂತಹ ಸಚಿವಾಲಯದ ಅಡಿಯಲ್ಲಿ ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ದೇಶದಲ್ಲಿ ರೈತರನ್ನು ದೇಶದ ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಅಂತೇಳಿ ಕರೀತೇವೆ. ಭಾರತ ದೇಶದ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನು ನಾವು ನೋಡಿಕೊಂಡಾಗ ಎರಡು ಪ್ರಮುಖವಾದಂತಹ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಮೊದಲನೇದು ಮಾರುಕಟ್ಟೆ ಸಮಸ್ಯೆ, ಅಂದರೆ ರೈತ ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಪ್ರಮಾಣದ ಮಾರುಕಟ್ಟೆ ವ್ಯವಸ್ಥೆ ಇರೋದಿಲ್ಲ. ಜೊತೆಗೆ ಆತ ಬೆಳೆದಿರುವಂತಹ ಆಹಾರದ ಬೆಳೆ ಅಥವಾ ಕೃಷಿ ಬೆಳೆಗೆ ಸಮರ್ಪಕವಾಗಿರುವಂತಹ ಬೆಲೆ ಸಿಗೋದಿಲ್ಲ, ಅಪ್ರೋಪ್ರಿಯೇಟ್ ಪ್ರೈಸ್ ಸಿಗೋದಿಲ್ಲ. ಈ ಒಂದು ಪ್ರಾಬ್ಲಮನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ನಾಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಈ ನಾಮ್ ಫುಲ್ ಫಾರ್ಮ್ ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಹೆಸರೇ ಹೇಳ್ತಿದೆ, ಈ ಅಂದರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತಕ್ಕಂಥದ್ದು. ದೇಶದಾದ್ಯಂತ ಈ ಪ್ರೈಸನ್ನು ಅಂದರೆ ಇಂಟಿಗ್ರೇಟೆಡ್ ಪ್ರೈಸನ್ನು ಮೆಕ್ಯಾನಿಸಮನ್ನು ನಾವು ಫಾಲೋ ಮಾಡಬೇಕು, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಹೊಂದಿದೆ. ಮೊದಲನೇ ಹಂತದಲ್ಲಿ ಈ ಯೋಜನೆ ಏಪ್ರಿಲ್ 14, 2016 ಇಂಟ್ರೊಡ್ಯೂಸ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಎನ್ನುವಂಥ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಈ ಸ್ಕೀಮಿಗೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತ ನೋಡ್ಕೊಳ್ಳೋದಾದರೆ ಅಗ್ರಿಟೆಕ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತೇಳಿ ಕರಿತೀವಿ. ಸೊ ಅಗೇನು ಮಿನಿಸ್ಟ್ರಿಯಿಂದ ತೆಗೆದುಕೊಂಡಿರುವಂತಹ ಈ ಒಂದು ಪಿಕ್ಚರನ್ನು ನೀವು ಕಾಣ್ಬೋದು. ಸೊ ಅಗ್ರಿಕಲ್ಚರಲ್ ಮಿನಿಸ್ಟ್ರಿಯಿಂದ ತೆಗೆದುಕೊಂಡಿರುವಂಥದ್ದು ಸ್ಟೇಟ್ಸು ಮತ್ತು APMCಗಳು ಇಂಟಿಗ್ರೇಟೆಡ್ ಆಗಿ ಭಾರತ ದೇಶದಾದ್ಯಂತ 1,000 ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟನ್ನು ಸ್ಥಾಪನೆ ಮಾಡಿರುವಂಥದ್ದು. ಎಲ್ಲಿ 18 ಸ್ಟೇಟ್ಸ್ ಮತ್ತು 3 ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಆಬ್ಜೆಕ್ಟಿವ್ಸ್, ಅದರ ಪ್ರಮುಖ ಉದ್ದೇಶಗಳು ಏನು ಅಂತ ನೋಡ್ಕೊಳ್ಳೋದಾದರೆ ಆಕ್ಸೆಸ್ ಟು ಮಾರ್ಕೆಟ್, ಅಂದರೆ ರೈತ ಬೆಳೆದಂತಹ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ಪ್ರಮಾಣದ ಬೆಲೆ ಸಿಗಬೇಕು. ಜೊತೆಗೆ ಮಾರುಕಟ್ಟೆಯ ಆಕ್ಸೆಸ್ ಅವನಿಗೆ ಸಿಗಬೇಕು. ಈ ಮೂಲಕ ಅವನು ಬೆಳೆದಿರುವಂತಹ ಬೆಳೆಗೆ ಸೂಕ್ತ ಪ್ರಮಾಣದಲ್ಲಿ ಬೆಳೆ ಮತ್ತು ಮಾರುಕಟ್ಟೆ ಇವೆರಡೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು ಎನ್ನುವಂಥದ್ದನ್ನು ಆಕ್ಸೆಸ್ ಟು ಮಾರ್ಕೆಟ್ನ ಅಡಿಯಲ್ಲಿ ನೋಡ್ಕೊಳ್ಬೋದು. ಲಿಬರಲ್ ಲೈಸೆನ್ಸಿಂಗ್ ಅಂದರೆ ಇಲ್ಲಿ ಕಮಿಷನ್ ಏಜೆಂಟ್ಸ್ಗಳು, ವ್ಯಾಪಾರಸ್ಥರು ಮತ್ತು ಬಯರ್ಸ್ಗಳಿಗೆ, ಟ್ರೇಡರ್ಸ್ಗಳು ಮತ್ತು ಬಯರ್ಸ್ಗಳು ಮತ್ತು ಕಮಿಷನ್ ಏಜೆಂಟ್ಸ್ಗಳಿಗೆ ಒಂದೇ ರೀತಿಯಾದಂತಹ ಲೈಸೆನ್ಸಿಂಗನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಈ ಒಂದು ಲೈಸೆನ್ಸಿಂಗನ್ನು ಪ್ರೊವೈಡ್ ಮಾಡಿದ್ರೆ ಇದು ರಾಜ್ಯದಾದ್ಯಂತ ಎಲ್ಲ ಸ್ಟೇಟ್ ಮಾರುಕಟ್ಟೆಗಳಿಗೂ ಕೂಡ, ಈ ನ್ಯಾಷನಲ್ ಅಗ್ರಿಕಲ್ಚರಿಂಗ್ ಮಾರುಕಟ್ಟೆಗಳಿಗೂ ಕೂಡ ಒಂದೇ ರೀತಿಯಾದ ಲೈಸೆನ್ಸಿಂಗ್ ಅನ್ನುವಂಥದ್ದು ಇರುತ್ತೆ. ಇದು ಎರಡನೇ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ, ಆಬ್ಜೆಕ್ಟಿವ್. ಮೂರನೇ ಆಬ್ಜೆಕ್ಟಿವ್ ಏನು ಅಂದರೆ ಸ್ಟ್ಯಾಂಡರ್ಡ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅಂತಕ್ಕಂಥದ್ದು. ಈ ಸ್ಟ್ಯಾಂಡರ್ಡ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ನ ಮುಖಾಂತರವಾಗಿ ಕೃಷಿಯ ಉತ್ಪನ್ನ ಸ್ಟ್ಯಾಂಡರ್ಡ್ ಆಗಿರಬೇಕು, ಅದರ ಗುಣಮಟ್ಟ ಇನ್ಕ್ರೀಸ್ ಆಗಿರಬೇಕು ಅನ್ನೋದು ಕೂಡ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ನ ಅಡಿಯಲ್ಲಿ ಬರುತ್ತೆ. ಜೊತೆಗೆ ರೈತ ಪದೇ ಪದೇ ಮಾರುಕಟ್ಟೆ ಫೀಸ್ಗಳನ್ನು ಎಂಟ್ರ್ ಮಾಡೋ ಹಾಗಿಲ್ಲ. ಸೊ ಈ ಮಾರುಕಟ್ಟೆ ಫೀಸ್ಗಳನ್ನು, ವೆಚ್ಚವನ್ನು ಕಡಿಮೆ ಮಾಡೋದು ಕೂಡ ಮುಖ್ಯ ಉದ್ದೇಶವಾಗಿದ್ದು, ನಂತರದಲ್ಲಿ ಸ್ಟೇಬಲ್ ಪ್ರೈಸ್ ಅಂತ ಕರಿತೀವಿ. ಅಂದರೆ ರಾಜ್ಯದಾದ್ಯಂತ ಆಗಿರ್ಬೋದು ಅಥವಾ ರಾಷ್ಟ್ರದಾದ್ಯಂತವಾಗಿರ್ಬೋದು ಒಂದೇ ರೀತಿಯಾಗಿರ್ತಕ್ಕಂತಹ ಪ್ರೈಸ್ ಮೆಕ್ಯಾನಿಸಮ್ ಸಿಸ್ಟಮ್. ಇದರೊಂದಿಗೆ ಗ್ರಾಹಕರಿಗೂ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಅಲ್ಲಿ ಸೇಲ್ ಮಾಡ್ತಕ್ಕಂತಹ ಫಾರ್ಮರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಎರಡು ಉದ್ದೇಶವನ್ನು ಕೂಡ ಇಲ್ಲಿ ಇಟ್ಕೊಳ್ಳಲಾಗಿದೆ. ಅಂತಿಮವಾಗಿ ಲ್ಯಾಬೊರೇಟರೀಸ್, ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಅಂತಕ್ಕಂಥದ್ದು. ಇಲ್ಲಿ ಕೃಷಿ ಮಂಡಿಗಳು ಅಥವಾ ಅದರ ಪಕ್ಕದಲ್ಲೇ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ಗಳನ್ನು ಸ್ಥಾಪನೆ ಮಾಡುವುದು ಕೂಡ ಇಲ್ಲಿ ಪ್ರಮುಖವಾದ ಆಬ್ಜೆಕ್ಟಿವ್ಸ್ಗಳನ್ನಾಗಿ ಹೊಂದಿದೆ. ಈ ನಮಗೆ ಸಂಬಂಧಪಟ್ಟಂತೆ 3 ಪ್ರಮುಖವಾದಂತಹ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಏನು ಅಂದರೆ ಇಲ್ಲಿ ಯಾವುದೇ ತೆರಿಗೆ ಇಲ್ಲದೆ, ಮಂಡಿ ತೆರಿಗೆ ಇಲ್ಲದೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಏಕೀಕೃತವಾಗಿರ್ತಕ್ಕಂಥ ಮಾರುಕಟ್ಟೆಯಾಗಿದೆ. ಯೂನಿಫೈಡ್ ಪ್ರೈಸ್ ಮೆಕ್ಯಾನಿಸಮನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಯೂನಿಫೈಡ್ ಮಾರ್ಕೆಟ್ ಸಿಸ್ಟಮನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಲಾಗುತ್ತದೆ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು ಫುಡ್ ಇನ್ಫ್ಲೇಷನ್, ಅಂದರೆ ಇದು ಆಹಾರ ಹಣದುಬ್ಬರವನ್ನು ಕಡಿಮೆ ಮಾಡುವುದರ ಮೂಲಕ ರಾಷ್ಟ್ರಾದ್ಯಂತ ಏನು ಮಾಡುತ್ತೆ, ಯೂನಿಫೈಡ್ ಪ್ರೈಸ್ ಮೆಕ್ಯಾನಿಸಮ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆದರೆ ಅದು ಆಟೋಮೆಟಿಕ್ಕಾಗಿ ಫುಡ್ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಈ ಮೂಲಕ ಆಹಾರದ ಬೆಳೆಗಳ ಮೇಲೆ ನಿಯಂತ್ರಣವನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ. ಸೊ ಅಂತಿಮವಾಗಿ ಈ ಯೋಜನೆ ಅಡಿಯಲ್ಲಿ 585 APMCಗಳನ್ನು ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ನ ಮುಖಾಂತರವಾಗಿ ಸಂಪರ್ಕಿಸುವಂತಹ, ಲಿಂಕಿಂಗ್ ಮಾಡುವಂತಹ ಒಂದು ಆಬ್ಜೆಕ್ಟಿವ್ಸ್ಗಳನ್ನು, ಉದ್ದೇಶವನ್ನು ಹೊಂದಲಾಗಿದೆ.
ನಂತರದಲ್ಲಿ ಟಾರ್ಗೆಟೆಡ್ ಬೆನಿಫಿಷರೀಸ್ ಯಾರು ಅಂತ ನೋಡ್ಕೊಳ್ಳೋದಾದರೆ ಆಲ್ ಫಾರ್ಮರ್ಸ್ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಮುಂದಿನ ಹಂತದಲ್ಲಿ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸೋರ್ಟಿಯಂ ಇದೆಯಲ್ವಾ, ಇದು ಇನಾಮ್ ಅಗ್ರಿಕಲ್ಚರಲ್ ಮಾರ್ಕೆಟ್ನ ಒಂದು ಇಂಪ್ಲಿಮೆಂಟಿಂಗ್ ಬಾಡಿ ಅಂತಲೇ ಹೇಳ್ಬೋದು. ಮುಂದಿನ ಹಂತದಲ್ಲಿ ದೇಶದಲ್ಲಿರುವಂತಹ ಎಲ್ಲ APMCಗಳು ಸೇರಿಕೊಂಡು ರೈತ ಬೆಳೆದಿರುವಂತಹ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಸರಿಯಾದ ಪ್ರಮಾಣದ ಬೆಲೆಗಳನ್ನು ನಿಶ್ಚಿತಗೊಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಈಗಾಗಲೇ ದೇಶದಲ್ಲಿರುವ 18 ಸ್ಟೇಟ್ಸ್ಗಳು ಮತ್ತು 3 ಯೂನಿಯನ್ ಟೆರಿಟರೀಸ್ಗಳಿಗೆ ಸಂಬಂಧಪಟ್ಟಂತೆ 1000 APMCಗಳನ್ನು ಇನಾಮ್ ಜೊತೆ ಕನೆಕ್ಟ್ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ಗೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ 1000 ಎಗೈನ್ ಮಾರ್ಕೆಟ್ಸ್ಗಳನ್ನು ಅಂದರೆ APMCಗಳನ್ನು ಮತ್ತೆ ಈ ಒಂದು ಇನಾಮ್ನ ಅಡಿಯಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಈ ಮೂಲಕ ಕೋವಿಡ್-19ನ ಸಂದರ್ಭದಲ್ಲಿ ಇನಾಮ್ ಪ್ಲಾಟ್ಫಾರ್ಮ್ ಅಥವಾ ಮೊಬೈಲ್ ಅಪ್ಲಿಕೇಶನನ್ನು ಲಾಂಚ್ ಮಾಡುವುದರ ಮುಖಾಂತರ ಇನಾಮ್ ಸಕ್ಸಸ್ಫುಲ್ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಇದರೊಂದಿಗೆ ಈ ಇನಾಮ್ ಪ್ಲಾಟ್ಫಾರ್ಮ್ ಇನ್ನೊಂದು ಅಪ್ಡೇಟೆಡ್ ರೇಂಜ್ ಆಗಿರ್ತಕ್ಕಂತಹ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಪ್ಲಾಟ್ಫಾರ್ಮ್ಸ್ ಅಂತಕ್ಕಂಥದ್ದು ಈ ಮೂಲಕ ಈ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡುವುದರ ಮೂಲಕ ವೇರಿಯಸ್ ಸೆಗ್ಮೆಂಟ್ಸ್ ಆಫ್ ಅಗ್ರಿ ವ್ಯಾಲ್ಯೂ ಚೈನ್ ಎನ್ನುವಂಥದ್ದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಅದರೊಂದಿಗೆ ಡಿಜಿಟಲ್ ಎಕೋಸಿಸ್ಟಮ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಡಿಜಿಟಲ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಸರವನ್ನು ಕ್ರಿಯೇಟ್ ಮಾಡುವಂತಹ ಒಂದು ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು. ಅಂತಿಮವಾಗಿ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಆಫ್ ಕರ್ನಾಟಕ ಒಂದು REMS ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದೆ. ಈ REMS ಪ್ಲಾಟ್ಫಾರ್ಮ್ನ ಮುಖಾಂತರವಾಗಿ ಕರ್ನಾಟಕ ಗವರ್ನಮೆಂಟ್ನ REMS ಪ್ಲಾಟ್ಫಾರ್ಮ್ ಜೊತೆಗೆ ಕೇಂದ್ರದಲ್ಲಿರುವಂತಹ ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಇವೆರಡರ ಪ್ಲಾಟ್ಫಾರ್ಮ್ನ ಮುಖಾಂತರವೂ ಕೂಡ ಫಾರ್ಮರ್ ತನ್ನ ಕೃಷಿ ಬೆಳೆಯನ್ನು ಸೇಲ್ ಮಾಡ್ಬೋದು ಅಂತಕ್ಕಂತಹ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮನ್ನು ಸಪ್ರೇಟ್ ಪ್ರಾವಿಷನನ್ನು ಈ ಒಂದು ಪೋರ್ಟಲ್ ಕ್ರಿಯೇಟ್ ಮಾಡಿದೆ. ಸೊ ಈ ರೀತಿಯಾಗಿ ರೈತ ಬೆಳೆದಿರುವಂತಹ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಪ್ರಮಾಣದ ಪ್ರೈಸ್ ಫೆಸಿಲಿಟಿಯನ್ನು ಕೊಡಬೇಕು, ಅದರ ಜೊತೆಗೆ ಮಾರ್ಕೆಟ್ ಫೆಸಿಲಿಟಿಯನ್ನು ಕೊಡಬೇಕು ಎನ್ನುವಂಥದ್ದು ಇನಾಮ್ ಅಗ್ರಿಕಲ್ಚರಲ್ ಮಾರ್ಕೆಟ್ನ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಇಷ್ಟು ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಯಾವುದೇ ಗೊಂದಲಗಳಿದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.